ಓಕೆ ಆಲ್ಮೋಸ್ಟ್ ಒಂದು 20 ಡೇಸ್ 30 ಡೇಸ್ ಆಗಿಬಿಟ್ಟಿತ್ತು ನಾನು ಬಟ್ಟೆ ಒಗೆದು. ಎಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಹೋಗೋಕ್ಕೆ ಆಗಿರಲಿಲ್ಲ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆನೆ ಸಂಡೇ ಆಗಿರೋದ್ರಿಂದ ತುಂಬ ಲೇಟಾಗಿ ಎದ್ದು ಸ್ವಲ್ಪ ಬಿಸಿನೀರು ಕುಡಿದು ಇವತ್ತು ಮಧ್ಯಾಹ್ನ ಊಟ ಟಿಫನ್ ಒಂದೇ ಥರ ಆಗಬೇಡಿ ಅಂತ ಅಂದ್ಬಿಟ್ಟು ಒಂದೇ ಸಲ ಚಿಕನ್ ತರಿಸಿ ಮಾಡಿಬಿಟ್ಟಿದ್ದೆ. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ದೆ, ಅದನ್ನು ಕೂಡ ತಿಂದು ಫಸ್ಟ್ ಹೋಗಿದ್ದೆ ಬಟ್ಟೆ ಒಗೆಯೋಕ್ಕೆ. ಆಲ್ಮೋಸ್ಟ್ ಒಂದು 20 ಡೇಸ್ 30 ಡೇಸ್ ಆಗಿಬಿಟ್ಟಿತ್ತು ನಾನು ಬಟ್ಟೆ ಒಗೆದು. ಎಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಬಟ್ಟೆ ಎಲ್ಲ ಒಗ್ಕೊಂಡು ಬಂದು ಮತ್ತೆ ಇನ್ನೊಂದು ರೌಂಡ್ ಫುಲ್ ಹೊಟ್ಟೆ ಹಸಿತಾಯಿತ್ತು, ಹೊಟ್ಟೆ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಊಟ ಕೂಡ ತಿಂದು ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ ಅದೇ ಸಾಂಬಾರಿಗೆ. ಅದನ್ನೆಲ್ಲ ತಿಂದಿದ್ದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ಫೋನ್ ಚಾರ್ಜಿಂಗ್ ಆಗಿಬಿಟ್ಟಿತ್ತು, ಒಂದು 2% ಇತ್ತು ಅಷ್ಟೇ. ಸೊ ನಾನು ಲ್ಯಾಪ್ಟಾಪಿಂದ ಚಾರ್ಜಿಂಗ್ ಹಾಕ್ಕೊಂಡೆ ನನ್ನ ಫೋನ್ಗೆ. ಅಲ್ಲಿ ಕೂಡ ಹಾಕ್ಕೊಂಡು ಮತ್ತು ನಮ್ಮಕ್ಕ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ದು. ಸೊ ಅವಳಿಗೆ ಸ್ವಲ್ಪ ಪಾನಿಪುರಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ಬಂಗಾರಪೇಟೆ ಚಾಟ್ಸ್ ಇದೆ ಅಂತ ಯಾವಾಗಲೂ ಹೇಳ್ತಿರ್ತೀನಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿಂದ ಒಂದು ಸ್ವಲ್ಪ ಪಾರ್ಸೆಲ್ ತೊಗೊಂಡು ನಾನು ಕೂಡ ಆಟೋ ಬುಕ್ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಬರೋಕ್ಕಾಗಲ್ಲ ಅಂದರು. ಸೊ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಹೋಗಿ ಮತ್ತು ನಮ್ಮಮ್ಮ ಮನೆಗೆ ಬಂದೆ. ಅಲ್ಲೂ ಮಕ್ಕಳನ್ನೂ ಕೂಡ ಮಾತಾಡಿಸಿ ತುಂಬ ಖುಷಿಯಾಯಿತು. ಸೊ ಇಷ್ಟ ಆಗಿತ್ತು ನನ್ನ ಡೈಲಿ ವ್ಲಾಗ್ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ಟಾಟಾ.